ಮತ್ತು ಈಗ ಬೇರೆ ಮತೀಯರು ಧರ್ಮದವರು ಅವ್ರ ಧರ್ಮ ಶ್ರೇಷ್ಠ ಅನ್ನೋದಾದರೆ ಈಗ ಯಾಕೆ ದೇಶ ಹಾಳಾಗಿದ್ದಾವೆ ಅವು? ಯಾಕೆ ಹಾಳಾಗ್ಯಾವೆ? ಅಲ್ಲಿ ಜನಸಂಖ್ಯೆಯೇ ಇಲ್ಲ, ಇವತ್ತು ಎಲ್ಲರೂ ಸಾಯ್ತಾ ಇದ್ದಾರೆ, ಕೂಳಿಲ್ಲ. 1 kg ಅಕ್ಕಿ ಕೊಡ್ತಾರಂತೆ ವಾರಕ್ಕೆ ಒಂದೊಂದು ದೇಶದಲ್ಲಿ, ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ ಸರ್ಕಾರದವ್ರು ಬೇಡಿದರೆ ಮುಂದಿನ 10 ವರ್ಷಕ್ಕಾಗುವಷ್ಟು ಅಕ್ಕಿ ಅದಾವೆ ಮನೆಯಾಗ. ನಮಗೆ ಯಾವುದೂ ಕಡಿಮೆ ಇಲ್ಲ. ಕೃಷ್ಣ ಏನು ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿಗೆ, ಮತ್ತೆ ಧರ್ಮಕ್ಕೆ ಅಧೋಗತಿ ಬಂದ್ರೆ ನಾವು ಹುಟ್ಟಿ ಬರ್ತೀನಿ ಅಂದಾನೆ. ಹುಟ್ಟ್ಯಾರ ಇಂಥವ್ರಿಗೆ, ಅವ್ರ ಹೃದಯದಾಗ ಬಂದದಾರ, ಅವರು ಅದಕ್ಕೆ ಅಖಂಡ ರೂಪದವ, ನಾವು ಅನುರೂಪ ಅದೇವಿ. ನಾವಿಲ್ಲ. ಶಕ್ತಿಹೀನ ಯಾವನದನ ಅವನನ್ನು ಮೇಲೆತ್ತು ಕೆಲಸ ಮಾಡು, ಬೇಕಾದ್ರೆ ದೇವರನ್ನು ಪೂಜೆ ಮಾಡೋದು ಬಿಡು, ನೀನು 100 ವರ್ಷ ದುರ್ಬಲರನ್ನು ಪೂಜೆ ಮಾಡು ಅಂತ ಹೇಳಿದ್ದಾರೆ ವಿವೇಕಾನಂದರು. ಮತ್ತು ವಿವೇಕಾನಂದರನ್ನ ಯಾಕೆ ಪೂಜೆ ಮಾಡ್ತಾರೆ? ಅಮೇರಿಕಾದಲ್ಲಿ. ಭಾರತದಲ್ಲಿ ಮೌಲ್ಯಾಧಾರಿತ ಜೀವನ ಪದ್ಧತಿ ಇರೋದು ಒಂದೇ ಸ್ವಾಮೀಜಿ. ಮೌಲ್ಯಾಧಾರಿತ ಜ್ಞಾನ ಪರಂಪರೆ ಇರೋದು ಒಂದೇ ಭಾರತದಲ್ಲಿ. ಉಪಾಸನೆಗಳು ಬೇರೆ ಬೇರೆ. ನಿಮಗೆ ದೇವ್ರ ವೀರಭದ್ರ ಇಷ್ಟ ಆಗ್ಬೋದು, ನಿಮ್ಮ ಮನೆತನಕ್ಕೆ. ಇವರಿಗೆ ಶಿವ ಆಗ್ಬೋದು, ಅವ್ರಿಗೆ ರಾಮ ಆಗ್ಬೋದು, ಅವನಿಗೆ ಕೃಷ್ಣ ಆಗ್ಬೋದು. ಅದಲ್ಲ, ನಿಮ್ಮ ಊರಲ್ಲಿ ಒಂದು ಸಂಪ್ರದಾಯ ಇರ್ಬೋದು, ನಿಮ್ಮದೇ ಒಂದು ಉಪಾಸನೆ ಇರ್ಬೋದು, ಕೆಲವರು ನಾಮ ಹಚ್ಬೋದು, ಕುಂಕುಮ ಹಚ್ಬೋದು. ಆದರೆ ಇಡೀ ಭಾರತ ದೇಶದಲ್ಲಿ ಹಿಂದುತ್ವ ಅಂತ ಅನ್ನೋದಕ್ಕೆ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಓಂ ಅಂತ ಯಾರು ಉಚ್ಚಾರ ಮಾಡ್ತಾರೋ ಅವ್ರ ಜಗತ್ತಿನಲ್ಲಿರೋರೆಲ್ಲ ಹಿಂದೂಗಳೇ. ಓಂ ನಮಃ ಶಿವಾಯ ಅಂತಾರೆ, ಓಂ ನಮೋ ನಾರಾಯಣ ಅಂತಾರೆ. ಓಂ ಹಚ್ಚದೆ ಹೇಳೋದೇ ಇಲ್ಲ, ಓಂಕಾರ ಬರೀತಾರೆ. ಓಂ ಅಂತ ಹೇಳುವವರು ಹೇಳದೇ ಇರೋರು ಯಾರು ಹಿಂದೂಗಳಲ್ಲ. ಅವರು ಓಂ ಹೇಳಲ್ಲ, ಅವರು ಹಿಂದೂಗಳಲ್ಲ. ಅಲ್ಲಿ ಓಂ ಹೇಳಲ್ಲ ಅವರು. ಇದು ಶ್ಲೋಕದಲ್ಲಿದೆ. ಓಂ ಹೇಳೋರು ಹಿಂದೂ, ಪುನರ್ಜನ್ಮವನ್ನು ಒಪ್ಪುವವರು ಹಿಂದೂ. ಏನು ಪಾಪ ಮಾಡ್ಯಾನೋ ಹೋದ ಜನ್ಮದಲ್ಲಿ ಅಂತಾನೆ. ಈಗ ಒಳ್ಳೆ ಕೆಲಸ ಮಾಡಪ್ಪ, ಮುಂದಿನ ಜನ್ಮದಲ್ಲಿ ನಿನಗೆ ಒಂದು ಒಳ್ಳೆ ಜೀವನ ಬರ್ತದೆ. ಪುನರ್ಜನ್ಮ ಬೇರೆ ಧರ್ಮದಲ್ಲಿ ಒಪ್ಪಂಗಿಲ್ಲ, ಯಾವ ಧರ್ಮದಲ್ಲೂ ಒಪ್ಪಲ್ಲ. ಹಿಂದೂ ಧರ್ಮದಲ್ಲಿ ಮಾತ್ರ, ಬೌದ್ಧ ಧರ್ಮ ನಮ್ಮದೇ ಧರ್ಮದ ಅವಿಭಾಜ್ಯ ಅಂಗ, ಬೌದ್ಧ ಧರ್ಮ, ಜೈನ ಧರ್ಮ ಒಪ್ತಾರೆ. ಕ್ರೈಸ್ತರು ಮತ್ತು ಮುಸಲ್ಮಾನರು ಪುನರ್ಜನ್ಮವನ್ನು ಒಪ್ಪಲ್ಲ. ಎರಡನೇದರಲ್ಲಿ ಓಂ ಹೇಳಿದ ಮೇಲೆ ಪುನರ್ಜನ್ಮ ಒಪ್ಪುವವರು ಹಿಂದೂ. ಗೋವನ್ನು ಗೋಮಾತಾ ಅಂತ ಕರೆಯುವವರು ಹಿಂದೂ. ವೇದದಲ್ಲಿ ಹೇಳಿದ್ದಾರೆ, ಗಾವೋ ವಿಶ್ವಸ್ಯ ಮಾತರ ಅಂತ. ಗೋವನ್ನು ತಾಯಿ ಅಂತ ಹೇಳೋರು ಹಿಂದೂ, ದೇಶವನ್ನು ತಾಯಿ ಅಂತ ಹೇಳೋರು ಹಿಂದೂ. ಭಾರತ ಮಾತಾಕ್ಕೆ ಜೈ ಅಂತೀವಿ, ಅಮೇರಿಕ ಮಾತಾಕ್ಕೆ ಜೈ ಅಲ್ಲಿ ಹೇಳ್ತಾರೆ, ಇಂಗ್ಲೆಂಡ್ ಮಾತಾಕ್ಕೆ ಹೇಳಲ್ಲ. ಅವರ ಅರ್ಥದಲ್ಲಿ ಭೂಮಿ ಅಂದ್ರೆ ಲ್ಯಾಂಡ್, ಅದವ್ರಿಗೆ ಅದೊಂದು ಹೊಲ, ಅದೊಂದು ಭೋಗದ ವಸ್ತು. ನಮಗೆ ಜಗನ್ಮಾತಾಕ್ಕೆ ಭೂಮಿಯನ್ನು ಯಾರು ಜಗನ್ಮಾತಾ ಅಂತ ಹೇಳ್ತಾರೆ ಅವ್ರು ಹಿಂದೂ. ಕಟ್ಟಕಡೆಯದಾಗಿ ಹಿಂಸೆಯನ್ನು ಯಾರು ಒಪ್ಪಲ್ಲ ಅವ್ರು ಹಿಂದೂಗಳು. ಎಲ್ಲಿಯಾದರೂ ಹಿಂದೂಗಳು ಸುಮ್ಮನೆ ಹಿಂಸೆ ಮಾಡೋದಿದೆಯಾ? ಹಾವನ್ನು ನೋಡಿದ್ರೆ ಮುಂಗ್ಲಿ ಹೋಗಿ ಅದನ್ನು ಹಿಂಸೆ ಮಾಡುತ್ತೆ, ಅದು ಪ್ರಾಣಿ. ಹಿಂದೂ ಇರೋನು ಹೊಡಿಬಾರ್ದು, ಹಂಗೆ ಸುಮ್ಮನೆ ಯಾಕೆ ಹೊಡಿತೀಯ, ಅವ್ರಿಗೆ ಯಾಕೆ ಹೊಡಿತೀಯ, ಗುಬ್ಬಿಗೆ ಯಾಕೆ, ಇರುವೆಗೆ ಯಾಕೆ ಸಾಯಿಸ್ತೀಯ ನೀನು? ಹಿಂಸೆಯನ್ನು ಒಪ್ಪಬಾರ್ದು, ಹಿಂಸೆಯನ್ನು ಮಾಡಬಾರ್ದು, ಹಿಂಸೆಯನ್ನು ತಡಿಬೇಕು. ಇವ ಹಿಂದೂ. ನಮ್ಮ ರಾಣಾ ಪ್ರತಾಪ, ಛತ್ರಪತಿ ಶಿವಾಜಿ ಮಹಾರಾಜ, ಮತ್ತು ಅಹಲ್ಯಬಾಯಿ ಹೋಳ್ಕರು, ಮತ್ತು ನಮ್ಮ ನರಗುಂದ ಬಾಬಾ ಸಾಹೇಬರು, ನಮ್ಮ ಮುಂಡ್ರಗಿ ಭೀಮರಾಯರು, ನಮ್ಮ ಸಂಗೊಳ್ಳಿ ರಾಯಣ್ಣ, ನಮ್ಮ ರಾಣಿ ಚೆನ್ನಮ್ಮ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದ ಮೇಲೆ ಅದನ್ನು ತಡೆದಿದ್ದಾರೆ ಹೊರತು ಇವರಾಗೆ ಬ್ರಿಟಿಷರನ್ನ ಹೊಡೆದಿಲ್ಲ. ಇಲ್ಲ, ಅವ್ರದ್ದು ಇದು ವಿನಂತಿ ಇತ್ತಲ್ಲ, ಬಂದಿರಿ ಹೋಗ್ಬಿಡ್ರಿ ಅಂತ. ಬ್ರಿಟಿಷರು ಈ ದೇಶ ಬಿಟ್ಟು ಹೋಗುವಾಗ ಅವ್ರ ಮಕ್ಕಳು ಉಳ್ಕೊಂಡಿದ್ದು ಇಲ್ಲೇ ಸಣ್ಣ. ಚೆನ್ನಮ್ಮ ಹೇಳಿದರು, ವೈರಿಗಳ ಮಕ್ಕಳು ವೈರಿಗಳಲ್ಲ ಅಂತ ಹೇಳಿದ್ದು. ಆ ಥರ ನಾವು ಆ ಮಕ್ಕಳನ್ನು ವೈರಿ ಅಂದ್ವಿ ಅಂದರೆ ನಾವು ಪಾಪಿಗಳಾಗ್ತೀವಿ. ಅವರಿಗೆ ಒಳ್ಳೆ ಶಿಕ್ಷಣ ಕೊಡಿ, ಅವರಿಗೆ ಶಿಕ್ಷಣ ಕೊಡಿ, ಅವ್ರನ್ನ ಮರ್ಯಾದೆಯಿಂದ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈ ಭಾವನೆ ಇರೋರು ಹಿಂದೂ. ಅದಕ್ಕೆ ನಾ ಹೇಳಿದೆ, ಸಮಾನ ಜೀವನ ಮೌಲ್ಯ ಇರುವಂಥ ಜ್ಞಾನ ಪರಂಪರೆ ಹಿಂದುತ್ವಕ್ಕಿರೋದು. ಈಗ ಇನ್ನೂ ಅಷ್ಟು ಸಮಾನ ಅದಾವೆ. ಭೂಮಿ ಪೂಜೆ ಮಾಡ್ತೀವಿ ನಾವು, ಚರ್ಗ ಚೆಲ್ತೀವಿ ನಾವು, ಕಬಡ್ಡಿ ಆಡುವಾಗ ನಾವು ನಮಸ್ಕಾರ ಮಾಡ್ತೀವಿ, ಕಾಲು ಬಡಿದ್ರೆ ನಮಸ್ಕಾರ ಮಾಡ್ತೀವಿ, ಬೋಣಿಗೆ ಮಾಡುವಾಗ ನಮಸ್ಕಾರ ಮಾಡ್ತೀವಿ, ಗಂಗಾ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ಗೋವಿಗೆ ಪೂಜೆ ಮಾಡ್ತೀವಿ, ಕುರ್ಚಿಗೆ ಪೂಜೆ ಮಾಡ್ತೀವಿ. ಯಾಕೆ ಹೇಳ್ರಿ? ಕಳೆ ತೆಗಿಲಿಲ್ಲ ಅಂದರೆ ಬೆಳೆ ಬರೋಲ್ಲ. ಬೆಳೆ ಬರಲಿಲ್ಲ ಅಂದರೆ ಇವಾಗ ಕೂಳಿಗೇಡಿ ಆಗ್ತಾನೆ. ಅದಕ್ಕೆ ಕುರ್ಚಿಗಿಗೂ ನಾವು ಅದರಲ್ಲಿ ದೈವತ್ವವನ್ನು ಕಂಡವರು. ಇದನ್ನು ನಾವು ಮಾಡೋದನ್ನು ಜಗತ್ತಿನ ಬೇರೆ ಧರ್ಮದವರು ಮಾಡಲ್ಲ. ಅದಕ್ಕಿಂತ ಮುಂದುವರೆದು ಹೇಳ್ತೀನಿ ನೋಡ್ರಿ, ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಅಕಸ್ಮಾತ್ ಅವ ಕಳ್ಳದನ, ಸುಳ್ಳದನ, ಕೊಲೆ ಮಾಡ್ಯಾನಂದ್ರೆ ಅವ್ನು ತಂಗಿನ ಮದುವೆ ಮಾಡ್ಕೊಳ್ಳಲ್ಲ. ಮಾಡ್ಕೋತಾನ? ಹಾಂ, ಬೇರೆ ಧರ್ಮದವ್ರು ತಂಗಿ ಮದುವೆ ಮಾಡ್ಕೋತಾರೆ. ಈ ಸಮಾನ ಜೀವನ ಮೌಲ್ಯಾಧಾರಿತ ಸಾಂಸ್ಕೃತಿಕ ಪರಂಪರೆ ಇರೋದು ಹಿಂದುತ್ವ.
ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಹಿಂದುತ್ವ ಅಂತಂದರೆ ಹಿಂದೂಯಿಸಮ್ ಇಸ್ ಎ ಸೋ ಫೈನ್ ದಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ಅಂತ ಹೇಳಿದರೆ. ಇದೊಂದು ಸಂಕೀರ್ಣ, ಇದನ್ನು ವರ್ಣಿಸ್ಲಿಕ್ಕಾಗಲ್ಲ, ಅವರ್ಣನೀಯ. ಈ ವೇ ಆಫ್ ಲೈಫ್ ಅಂತ ಜೀವನ ಪದ್ಧತಿ, ಇದು ಜೀವನ ಪದ್ಧತಿಯನ್ನೇ ನಾವು ಸನಾತನ ಧರ್ಮ ಅಂತ ಹೇಳಿದ್ದೀವಿ. 1-2 ವರ್ಷಗಳ ಕಾಲ ಒಬ್ಬನೇ ತೀರ್ಮಾನ ಮಾಡಿದ್ದಲ್ಲ ಇದು ಧರ್ಮ. 10,000 ಋಷಿಮುನಿಗಳಿಂದ ಇದು ನಿರ್ಣಯ ಆಗಿದೆ. ಅದಕ್ಕೆ ಅದು ನಾಶ ಆದರೂ ಮತ್ತೂ ಉಳಿದಿದೆ. ಈಗ 2,000 ವರ್ಷ ದಾಳಿ ಆದರೂ ಮತ್ತು ಯಾಕೆ ಉಳಿದಿದೆ? ಯಾಕೆ ನಮ್ಮದು ಪಲ್ಲಕ್ಕಿ ಉತ್ಸವ, ಪಾದಯಾತ್ರೆ, ಪ್ರವಚನ ಮಾಡಿಸೋದು, ಶಾಸ್ತ್ರ ಕೇಳೋದು, ಗೋಪೂಜೆ ಮಾಡೋದು, ಎಷ್ಟು ತೇರು ಎಳೆಯೋದು ನಮ್ಮದು ಯಾಕೆ ಮಾಡ್ತಾರೆ? ಇದು ರಕ್ತಗತವಾಗಿ ನಮ್ಮ ವಂಶಾವಳಿಯಲ್ಲಿ ಕೋಶದಿಂದ ಬಂದಿದೆ. ಮತ್ತು ಈಗ ಬೇರೆ ಮತೀಯರು ಧರ್ಮದವರು ಅವ್ರ ಧರ್ಮ ಶ್ರೇಷ್ಠ ಅನ್ನೋದಾದರೆ ಈಗ ಯಾಕೆ ದೇಶ ಹಾಳಾಗಿದ್ದಾವೆ? ಅವು ಯಾಕೆ ಹಾಳಾಗ್ಯಾವೆ? ಅಲ್ಲಿ ಜನಸಂಖ್ಯೆಯೇ ಇಲ್ಲ. ಇವತ್ತು ಎಲ್ಲರೂ ಸಾಯ್ತಾ ಇದ್ದಾರೆ, ಕೂಳಿಲ್ಲ. 1 kg ಅಕ್ಕಿ ಕೊಡ್ತಾರಂತೆ ವಾರಕ್ಕೆ ಒಂದೊಂದು ದೇಶದಲ್ಲಿ, ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ ಸರ್ಕಾರದವ್ರು ಬೇಡಿದರೆ ಮುಂದಿನ 10 ವರ್ಷಕ್ಕಾಗುವಷ್ಟು ಅಕ್ಕಿ ಅದಾವೆ ಮನೆಯಾಗ. ನಮಗೆ ಯಾವುದೂ ಕಡಿಮೆ ಇಲ್ಲ. ಕೃಷ್ಣ ಏನು ಹೇಳ್ತಾನೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿಗೆ. ಮತ್ತೆ ಧರ್ಮಕ್ಕೆ ಅಧೋಗತಿ ಬಂದ್ರೆ ನಾವು ಹುಟ್ಟಿ ಬರ್ತೀನಿ ಅಂದಾನೆ. ಹುಟ್ಟ್ಯಾರ ಇಂಥವ್ರಿಗೆ, ಅವ್ರ ಹೃದಯದಾಗ ಬಂದದಾರ. ಅವರೇ ಅದಕ್ಕೆ ಅಖಂಡ ರೂಪದವ, ನಾವು ಅನುರೂಪ ಅದೇವಿ. ಅವ್ರು ಅಖಂಡ ರೂಪದನವ ಕೃಷ್ಣ, ನಾವು ಅನುರೂಪ ಅದೇವಿ. ಅವ ಮಾಡಿಸ್ತಾನ ನಮ್ಮ ಕಡೆಯಿಂದ, ಅವ ಮಾಡಿದ್ದನ್ನು ನಾವು ಮಾಡ್ತೀವಿ. ಇಷ್ಟೇ ಇದ್ರದ್ದು ಮೂಲ. ಇದನ್ನು ಯಾರು ಒಪ್ಪಲ್ಲ, ಇದನ್ನು ಯಾರು ಅನುಸರಿಸೋದಿಲ್ಲ, ಅವ್ರನ್ನ ಭಗವಂತ ಭೂಮಿ ಮೇಲೆ ಇಟ್ಕೊಳ್ಳಲ್ಲ. ಕೃಷ್ಣ ಹೇಳ್ತಾನೆ, ಪರಧರ್ಮವನ್ನು ಒಪ್ಪಿ ನನ್ನ ಸ್ವಂತ ಧರ್ಮವನ್ನು ಯಾರು ಕಡೆಗಣಿಸ್ತಾರೋ ಅವರು ಅಕಾಲದಲ್ಲಿಯೇ ಇಲ್ಲಿಂದ ಅವರು ಹೋಗಿಬಿಡ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಹೆತ್ತ ತಾಯಿಯನ್ನು ಕುರೂಪಿಯದಾಳಂತ ಚೇಂಜ್ ಮಾಡೋಕ್ಕೆ ಬರುತ್ತಾ? ನಮ್ಮವು ಸ್ಮಾರ್ಟ್ ಇಲ್ಲ ಅಂತ ಇನ್ನೊಬ್ಬಕ್ಕಿಂತ ತರಕ್ಕೆ ಬರುತ್ತಾ? ನನ್ನ ಧರ್ಮದಲ್ಲಿ ಲೋಪಗಳು, ಓರೆಕೋರೆಗಳು, ದೋಷಗಳು ಬಂದಿದ್ದರೆ ಅದನ್ನು ತಿದ್ದುವ ಕೆಲಸ ಹಿಂದೂಗಳದೇ ಹೊರತು ಅದನ್ನು ಅವೇಳನ ಮಾಡೋದಲ್ಲ. ಒಬ್ಬರು ಸ್ವಾಮೀಜಿ ಹೇಳಿದರೆ ನಾವು ಹಿಂದೂ ಅಲ್ಲ ನೋಡಿ ಏನು ಮಾಡೋದು ಅಂದರು. ಮತ್ತೆ ಹಾಕಿದಿರಿ ಮಠದಾಗ ಅಂದೆ ನಾನು. ಮಠದಾಗ ಹಾಕಿದಿರಿ ನೀವು? ನಾವು ಬೇರೆದವ್ರನ್ನ ಕೊಡ್ತೀವಿ. ನಮ್ಮದು ಮಠ ಭಕ್ತರ ಮಠ ಇದು. ನೀವು ಹಿಂದೂ ಅಲ್ಲ ಅಂದಮೇಲೆ ನೀವು ರುದ್ರಾಕ್ಷಿ ಯಾಕೆ ಹಾಕಿರಿ? ನಿಮ್ಮ ಹೆಸರು ಯಾಕೆ ಇಟ್ಕೊಂಡಿರಿ? ನೀವು ಭಕ್ತ ನಿರ್ಣಯ ಮಾಡ್ತಾನೆ ಮಠ ಹೆಂಗಿರಬೇಕು ಅಂತ. ನೀವು ಹಿಂದೂಗಳಲ್ಲ ಅಂದ್ರೆ ನೀವ್ಯಾಕೆ ಇಲ್ಲಿದ್ದೀರಿ? ಇದೆಲ್ಲ ರಾಜಕೀಯದವರು ಮತಕ್ಕೋಸ್ಕರ ಮಾಡುವಂಥ ಕೆಲಸ. ಇದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ. ಅವ್ರನ್ನ ದೂಷಣೆನೂ ಮಾಡಲ್ಲ ನಾವು. ಇಂದಿಲ್ಲ ನಾಳೆ ಬರಬೇಕು, ಇಲ್ಲ ಆ ಮಠದ ಪರಂಪರೆಯಲ್ಲಿ ಮುಂದಿನ ಮರಿ ಆದರೂ ಬರಬೇಕು ಅಲ್ಲಿಗೆ. ಈಗಿರೋರು ಯಾರೋ ಒಬ್ರು ಇರ್ತಾರೆ, ಅವ್ರು ಮುಂದಿನ ಮರಿ ತರ್ತೀವಿ ನಾವು. ಅವ್ರನ್ನ ನಾವು ಹಿಂದುತ್ವಕ್ಕೆ ತೊಗೊಂಡು ಬರ್ತೀವಿ. ಹಿಂದುತ್ವದ್ದೇ ಮಾತಾಡ್ತಿರ್ತಾರೆ, ಹಿಂದುತ್ವದ ವಿಷಯವನ್ನೇ ಹೇಳ್ತಿರ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಅಂತಾರೆ, ಓಂ ನಮೋ ನಾರಾಯಣಾಯ ಅಂತಾರೆ. ಆದರೆ ಇವು ಯಾರೇ ಬ್ಯಾರೆ ಮಂದಿ ಅವ ಅಂತಾರೆ. ಅದು ಹೆಂಗಂತಾರೆ? ಅಜ್ಞಾನದು. ಅಜ್ಞಾನ ಅದು ಅತ್ಯಂತ ದುರಾಭಿಮಾನ ರೀ. ಮತ್ತು ಅಜ್ಞಾನ ಅಲ್ಲದು ಅಲ್ಲ. ಅದಕ್ಕೆ ಒಬ್ರು ಹೇಳ್ಯಾರ ಮಹಾತ್ಮರು, ಯಾರ ಹೃದಯದಲ್ಲಿ ಕೊಳೆ ಇದೆಯೋ ಅವರು ಅಸಮಾನತೆಯನ್ನು ವ್ಯಕ್ತಪಡಿಸ್ತಾರೆ ಅಂತ. ಹೊಲಸು ಯಾರಲ್ಲಿದೆ ಅವ್ರದ್ದು. ಈಗ ನಾವು ರೂಢಿಗೋಸ್ಕರ ನೀವು ಕಟಿಂಗ್ ಮಾಡೋ ಸಂಬಂಧ ಹಂಗೆ ಉಂಡ್ರಿ ಏನಂತಾರೆ ಹೇಳ್ರಿ? ಮನ್ಯಾಗ ಮಣ್ಣು ಕೊಟ್ಟು ಬಂದು ಹಂಗೆ ಉಂಡ್ರಿ ಯಾರು ಏನಂತಾರೆ? ಬೇರೆ ಧರ್ಮದವ್ರು ಮಣ್ಣು ಕೊಟ್ಟು ಬಂದು ಊಟ ಮಾಡ್ತಾರೆ, ಸ್ನಾನ ಮಾಡಲ್ಲ. ಹೌದಾ? ಇದು ಶುದ್ಧತೆಯ ಪ್ರತೀಕ, ಪರಿಶುದ್ಧತೆಯ ಪ್ರತೀಕ, ಶೌರ್ಯ ಪರಾಕ್ರಮದ ಪ್ರತೀಕ, ಜ್ಞಾನದ ಪ್ರತೀಕ, ಪರಿಶುದ್ಧತೆ ಪ್ರತೀಕ. ಮಗುನ ನಾವು ಅಮ್ಮ ಅಂತ ಕರಿತೀವಿ. ಮಾತೃದೇವೋಭವ ಯಾವ ದೇಶದಲ್ಲೂ ಹೇಳಲ್ಲ ತಾಯಿಯನ್ನು ದೇವರು ಅಂತ, ನಾವು ಮಾತ್ರ ಹೇಳ್ತೀವಿ ಅಲ್ವಾ? ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ, ರಾಷ್ಟ್ರ ದೇವೋಭವ ಅಂತ ಹೇಳ್ತೀವಿ, ಅತಿಥಿ ದೇವೋಭವ ಯಾವ ದೇಶದಾಗೂ ಹೇಳಲ್ಲ. ಅದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಯಾರು ಶಕ್ತಿವಂತರೋ ಅವ್ರು ಮಾತ್ರ ಬದುಕಲಿಕ್ಕೆ ಯೋಗ್ಯರು ಅಂತ ಹೇಳಿದ್ದಾರೆ ವಿದೇಶದವರು. ನಾವಿಲ್ಲ. ಶಕ್ತಿಹೀನ ಯಾವನದನ್ನು ಅವನನ್ನು ಮೇಲೆತ್ತು ಕೆಲಸ ಮಾಡು. ಬೇಕಾದ್ರೆ ದೇವರನ್ನು ಪೂಜೆ ಮಾಡೋದು ಬಿಡು, ನೀನು 100 ವರ್ಷ ದುರ್ಬಲರನ್ನು ಪೂಜೆ ಮಾಡು ಅಂತ ಹೇಳಿದ್ದಾರೆ ವಿವೇಕಾನಂದರು. ಮತ್ತು ವಿವೇಕಾನಂದರನ್ನ ಯಾಕೆ ಪೂಜೆ ಮಾಡ್ತಾರೆ? ಅಮೇರಿಕಾದಲ್ಲಿ ಅವರು ವಿಶ್ವಮಾನವರಾದರು ವಿಚಾರದಿಂದ. ಇದು ಒಳಗಿರುವಂಥ ತಿರುಳು, ಇದು ಹಿಂದುತ್ವದ ತಿರುಳು. ಅರ್ಥ ಯಾಕಾಗಿಲ್ಲ ಅಂದರೆ ನಮ್ಮ ಶಿಕ್ಷಣದಲ್ಲಿ ಇಲ್ಲದು. ಮೆಕಾಲೆ ಶಿಕ್ಷಣ ಬಂದಿದೆ, ಶಿಕ್ಷಣದಲ್ಲಿಲ್ಲ. ನಮ್ಮ ಧಾರಾವಾಹಿಗಳಲ್ಲಿ ನಮ್ಮ ಧರ್ಮದ ಬಗ್ಗೆ ಹೇಳಿಕೊಡಲ್ಲ. ಈ ಯಾವುದೂ ಒಳ್ಳೆಯದು ಬರೋದನ್ನು ಇವತ್ತು ನೋಡ್ತಾ ಇಲ್ಲ. ಮತ್ತು ಮಠಾಧೀಶರಾಗಿರೋರು ಬಸವಣ್ಣವರ ವಚನ ಚೆನ್ನಾಗಿ ಹೇಳ್ತಾರೆ. ಇವನಾರವ ಅಂತಾರೆ. ಅವ್ರನ್ನ ಕರೆಯಂಗಿಲ್ಲ ಒಳಗೆ. ನಾಯಿ ಬಂದು ಹೋಗ್ತದೆ ಗರ್ಭಗುಡಿಯಾಗ, ಆದ್ರೆ ಮಂದಿ ಬರಬಾರ್ದು ಅಂದರೆ ಪೂಜಾರಿಲ್ದಾಗ ನಾಯಿ ಬರೋದಿಲ್ಲ, ಹಂದಿ ಬರೋದಿಲ್ಲ ಒಳಗೆ, ಬೆಕ್ಕು ಅಲ್ಲೇ ಇರ್ತತಿ. ಆ ಮಂದಿಗಿಂತ ಕೆಟ್ಟಾದ್ರು ಅವರು, ಹಂದಿಗಿಂತ ಕೆಟ್ಟಾದರು. ಈ ನಾಲೆಜ್ ಯಾರಿಗೆ ತಿಳಿಯಂಗಿಲ್ಲಲ್ಲ ಅವ್ರು ಹಿಂದುತ್ವ ಗೊತ್ತಿಲ್ಲ ಅಂತ.